ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗಿನ್ನ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ನನ್ನ ವೀಡಿಯೋಸ್ನ ನೋಡ್ತಾ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಭಗವತ್ ಚಿಂತನ. ಸಮದರ್ಶನ. ಜಗದ ಮಧ್ಯದಲ್ಲಿ ಭಗವಂತನ ದಿವ್ಯ ಅಧಿಷ್ಠಾನದಲ್ಲಿ ಜಗತ್ತನ್ನು ನೋಡುವುದು ಎಲ್ಲ ಸಂತರಿಗೆ ಪ್ರಿಯ. ಜಗತ್ತು ಸುವಿಶಾಲ, ಅನಂತವಾದಂಥ ಆಕಾಶ, ಮಿತಿ ಇಲ್ಲದಂತೆ ಹರಿವ ಕಾಲ ಒಂದು ಕಡೆ, ಇನ್ನೊಂದು ಕಡೆ ಕಾಲಾತೀತ, ದೇಶಾತೀತ, ಇಂತಹ ಪರಿಪೂರ್ಣವಾದ ಸತ್ಯ ಅದು ಭಗವಂತ. ಎರಡನ್ನೂ ಪ್ರತ್ಯೇಕಿಸಬೇಕಾದರೆ ಎರಡನ್ನೂ ಪರಿಮಿತಗೊಳಿಸಬೇಕಾಗುತ್ತದೆ. ಒಂದು ಇರುವಲ್ಲಿ ಒಂದು ಇರದಿರೇ ಎರಡನ್ನು ಪ್ರತ್ಯೇಕಿಸಲಿಕ್ಕೆ ಆಗುತ್ತದೆ. ಇಲ್ಲಿ ಒಂದು ವಸ್ತು ಅನಂತವಾಗಿದೆ, ಇನ್ನೊಂದು ವಸ್ತು ಅನಂತ ಅನ್ನಿಸುವಷ್ಟು ವಿಸ್ತಾರವಾಗಿದೆ. ಆದ್ದರಿಂದ ಎರಡನ್ನೂ ಸಂಪೂರ್ಣ ಪ್ರತ್ಯೇಕಿಸಿ ನೋಡಲು ಆಗದು. ಸಾಗರದೊಳಗೆ ಏನೇ ನಡೆದರೂ ಅದು ಸಾಗರಕ್ಕಿಂತ ಭಿನ್ನವಲ್ಲ. ತೆರೆಗಳು ಸಾಗರಕ್ಕೆ ಭಿನ್ನವಲ್ಲ. ಸಾಗರದೊಳಗಣ ಜೀವಿಗಳು ಸಾಗರಕ್ಕೆ ಭಿನ್ನವಲ್ಲ. ಅವುಗಳೊಳಗೆ ಇರುವುದೆಲ್ಲ ಸಾಗರ. ಸಾಗರದ ಅಂಶವನ್ನು ಗ್ರಹಿಸಿ ಸ್ವತಂತ್ರ ಎನ್ನುವಷ್ಟು ಒಂದು ಸುಂದರವಾದ ವಸ್ತು ಸಿದ್ಧವಾದರೆ ಅದು ಸಾಗರದಿಂದ ಸಂಪೂರ್ಣ ಭಿನ್ನ ಕಂಡರೂ ಪೂರ್ತಿ ಭಿನ್ನವಲ್ಲ. ಬೀಜಕ್ಕಿಂತ ವೃಕ್ಷ ಬಹಳ ಭಿನ್ನವಲ್ಲವಾದರೂ ಭಿನ್ನವಾಗಿ ಕಾಣುತ್ತದೆ. ಕಾರಣ ದೃಷ್ಟಿಕೋನ ಅಷ್ಟೇ. ನಿಸ್ಸೀಮ ಭಗವಂತನು ಪರಮ ಆಧಾರ, ಪರಮ ಅಧಿಷ್ಠಾನ. ಈ ಪ್ರಾಕೃತಿಕ ಜಗತ್ತು ಅತ್ಯಂತ ವಿಶಾಲ. ಎರಡನ್ನೂ ಪ್ರತ್ಯೇಕಿಸಿ ನೋಡುವುದು ಸಾಧ್ಯವಿಲ್ಲ. ಆದ್ದರಿಂದ ಭಗವಂತನನ್ನು ಕಾಣಬೇಕಾದರೆ ಜಗತ್ತನ್ನು ಬಿಟ್ಟು ಕಾಣಬೇಕು ಎಂದೇನಿಲ್ಲ. ಅದು ಒಂದು ದೃಷ್ಟಿಯಿಂದ ಅಸಾಧ್ಯ ಕೂಡ. ಏಕೆಂದರೆ ಕಾಣುವ ಕ್ರಿಯೆ ಇರುವವರೆಗೆ ಮನಸ್ಸು ಇದ್ದುದೇ. ಈ ಮನಸ್ಸು ಪ್ರಾಕೃತಿಕ, ಅದು ಜಗದ್ಭಿನ್ನ ತತ್ವವಲ್ಲ. ಎಲ್ಲಿಯವರೆಗೆ ನಾನು ನೋಡುತ್ತೇನೆ, ಅನುಭವಿಸುತ್ತೇನೆ, ಅಲ್ಲಿಯವರೆಗೂ ಜಗತ್ತು ಇದೆ, ಇರಲೇಬೇಕು. ಮನಸ್ಸು ವಿಚಾರಗಳ ಸ್ತೋತ್ರ, ಭಾವನೆಗಳ ಪ್ರವಾಹ. ಇದು ಕ್ರಿಯಾಶೀಲ, ಗುಣಶೀಲ, ವಿಕಾರಶೀಲ. ಅದು ಪ್ರಾಕೃತಿಕ ವಿಸ್ತಾರದಲ್ಲಿ ವಿಹರಿಸುತ್ತದೆ. ಇಂದ್ರಿಯಗಳ ಸಹಾಯದಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನರಿಯುತ್ತದೆ. ಸುಖ ದುಃಖಗಳನ್ನನುಭವಿಸುತ್ತದೆ. ಸೂಕ್ಷ್ಮ ವೈಚಾರಿಕ ವಿಶ್ವದಲ್ಲಿ ಹಾಯಾಗಿ ಚಲಿಸುತ್ತದೆ. ಅದರೇನು? ಎಲ್ಲಿ ಶಬ್ದಾದಿ ಗುಣಗಳಿಲ್ಲ, ಸುಖ ದುಃಖಾದಿ ಭಾವಗಳಿಲ್ಲ, ವಿಚಾರ ವೀಚಿಗಳಿಲ್ಲ, ಅಲ್ಲಿ ಮನಸ್ಸು ಪ್ರವೇಶಿಸದು. ಪ್ರವೇಶಿಸುವುದೇ ಆದರೆ ಅದು ಅಮನಸ್ಕವಾಗಬೇಕು ಅಷ್ಟೇ. ಇಂದ್ರಿಯಗಳನ್ನು ಬಳಸಿ ದೇವ ಸತ್ಯ ಕಾಣುವ ಬಯಕೆ ನಮಗೆ. ಇಂದ್ರಿಯಗಳಿಗೆ ಕಾಣುವುದು, ಕಾಣುತ್ತಲಿರುವುದು ದೇವನಲ್ಲ ಎಂಬ ಭ್ರಮೆ ಬೇರೆ. ಕಾಣಲಾರ ದೇವ ಇಂದ್ರಿಯಗಳಿಂದ ಎಂಬ ಮಾತು ಖಚಿತವಾಗಿದ್ದರೂ, ಕಾಣುವಂಥದ್ದೆಲ್ಲವೂ ದೇವ ರೂಪು ಎಂಬ ಮಾತು ಖಚಿತವಾಗಿದ್ದರೂ ಸಮಸ್ಯೆಯಲ್ಲ. ಆದರೆ ಕಂಡುದನ್ನು ಅಲ್ಲಗಳೆದು ಕಾಣುವುದನ್ನು ಕಾಣುವ ಹವ್ಯಾಸ ನಮಗೆ. ಹೀಗಾಗಿ ನಮ್ಮ ಸಾಧನೆ ಅಸ್ತವ್ಯಸ್ತ. ಮನಸ್ಸಿಗೆ ಅಸಮಾಧಾನ, ಅಸಾಧ್ಯದ ಬಯಕೆ, ಅಸಹಜ ಸಾಧ್ಯದ ಉಪೇಕ್ಷೆ. ಹೀಗಾದರೆ ಭಗವತ್ ಸಾಕ್ಷಾತ್ಕಾರ ಹೇಗಾದೀತು? ಕಿವಿಯಿಂದಲೇ ನಿಶ್ಶಬ್ದತೆಯನ್ನು ಕೇಳಬೇಕೆಂದರೆ, ಕಣ್ಣಿನಿಂದ ನಿರಾಕಾರವನ್ನು ನೋಡಬೇಕೆಂದರೆ, ಹಿಡಿಯಬಾರದ ವಸ್ತುವನ್ನು ಕೈಯಿಂದ ಹಿಡಿಯಬೇಕೆಂದರೆ ಅದು ಹೇಗೆ ಸಾಧ್ಯ? ಹಾಗೆ ಈ ಮನಸ್ಸನ್ನು ಯಥಾಸ್ಥಿತಿ ಬಳಸಿ ಭಗವಂತನನ್ನು ಕಾಣಬೇಕೆಂದರೆ ಅದು ಸಾಧ್ಯವಾದೀತೆ? ಜ್ಞಾನಿಗಳು ಭಗವಂತನನ್ನು ಕಂಡರು ಹೇಗೆ? ಕಾಣುವ ವಸ್ತುಗಳಲ್ಲಿ ಕಾಣುವ ವಸ್ತುಗಳಾಗಿಯೇ ಭಗವಂತನನ್ನು ಕಂಡರು. ಕಾಣುವುದನ್ನು ಕಂಡು ಕಾಣದುದನ್ನು ಅರಿತರು. ಕಂಡುದದೇ ಕಂಡು ಕಾಣದುದ ಕಾಣಬಹುದು ನೋಡ. ಯಾವುದು ಕಾಣುತ್ತದೆ ಅದು ಕಾಣದುದರ ಅಭಿವ್ಯಕ್ತ ರೂಪು ಎಂದು ಭಾವಿಸಿದರು. ಅಭಿವ್ಯಕ್ತ ಜಗತ್ತನ್ನು ಕಂಡಾಗ ಅನಭಿವ್ಯಕ್ತ ಭಗವತ್ ದರ್ಶನವಾಯಿತೆಂದು ಆನಂದಿಸಿದರು. ಇದೇ ದೇವ ದರ್ಶನದ ರೀತಿ. ಬೌದ್ಧ ಧರ್ಮದ ಒಂದು ಮಠದೊಳಗೆ ಒಬ್ಬ ಶ್ರೇಷ್ಠ ಗುರು, ಅಲ್ಲಿಗೆ ಒಬ್ಬ ವಿದ್ವಾಂಸ ಬಂದ. ಕುತೂಹಲಿ, ಏನೆಲ್ಲವನ್ನು ಸಾಧನೆ ಮಾಡಿದ ಮನುಷ್ಯ, ಆದರೆ ಸಿದ್ಧಿ ಪಡೆವಲ್ಲಿ ವಿಫಲನಾಗಿದ್ದ. ಆ ಜನ್ ಗುರುವಿನ ಹತ್ತಿರ ಬಂದು ವಂದಿಸಿ ಪ್ರಶ್ನೆ ಕೇಳಿದ.
ಗುರುಗಳೇ, ನನಗೆ ಒಂದು ಸಾಧನೆ ಹೇಳಿ, ನಿರ್ವಾಣದ ಅನುಭೂತಿಯಾಗಬೇಕು ಅಂಥ ಸಾಧನ. ಗುರು ಹೇಳಿದರು, ಸುಲಭ ಸಾಧನ ಅವಶ್ಯ ಹೇಳುವೆ, ಅದನ್ನು ಮಾಡಿದರೆ ನಿರ್ವಾಣ ಅನುಭೂತಿ, ಅದನ್ನು ಸಾಧಿಸಿ ನೋಡು ಎಂದರು. ವಿದ್ವಾಂಸನಿಗೆ ಅಚ್ಚರಿ. ಲೋಕದಲ್ಲಿ 10 ಹಲವು ಸಾಧನೆಗಳ ಆಚರಿಸಿದ್ದ ಅನೇಕ ವರುಷಗಳ ಕಾಲ, ಆದರೆ ನಿರ್ವಾಣದ ಅನುಭೂತಿ ಆಗಿರಲಿಲ್ಲ. ಅದು ಅಷ್ಟು ಸುಲಭವೂ ಅಲ್ಲ. ಸಾಧನೆಗಳನ್ನು ಮಾಡಬಹುದು, ಶಾಸ್ತ್ರಗಳನ್ನು ಕಂಠಪಾಠ ಮಾಡಬಹುದು, ಹೇಳಬಹುದು, ಕೇಳಬಹುದು, ಆದರೆ ಅನುಭೂತಿ ಬರುವುದು ಕಷ್ಟ. ಅನುಭೂತಿ ಉಂಟಾಗಲು ಆ ಕೇಳಿದ, ಹೇಳಿದ, ಮಾಡಿದ ಸಂಗತಿಗಳೇ ಆತಂಕವಾಗುತ್ತವೆ. ನಮ್ಮ ಪುಸ್ತಕಗಳು, ನಮ್ಮ ಸಾಧನಾ ಪದ್ಧತಿಗಳು ಎಷ್ಟೋ ಸಲ ಬಾಧಕವಾಗುತ್ತವೆ. ವಿದ್ವಾಂಸ ಏನೆಲ್ಲವನ್ನು ಸಾಧಿಸಿದವನು, ಆದರೆ ಸಿದ್ಧಿಯನ್ನು ಪಡೆದಿರಲಿಲ್ಲ. ಪಡೆವ ಆತುರ, ಆಸಕ್ತಿ, ಗುರುಗಳೇ ಹೇಳಿ ಆ ಸಾಧನೆಯನ್ನು ಖಂಡಿತ ಆಚರಿಸುವೆ ಎಂದ ಆ ಕ್ಷಣವೇ ಮುಕ್ತಿ ಹೊಳೆಯುತ್ತದೆ. ವಿದ್ವಾಂಸ ಒಂದೇ ಕೈಯಿಂದ ವೀಣೆ ಸ್ಪರ್ಶಿಸಿದ. ನಾದ ಹೊರಟಿತು, ನಗಾರಿ ಬಡಿವ ಧ್ವನಿ ಹೊಮ್ಮಿತು. ಆದರೇನು, ಅವು ಬರೀ ಒಂದು ಕೈಯ ಶಬ್ದಗಳಾಗಿರಲಿಲ್ಲ. ವಿಚಾರದಲ್ಲಿ ಮುಳುಗಿದ ಕಾಲ ಸರಿಯಿತು. ವರುಷ ಗತಿಸಿತು. ನಿಮಗ್ನನಾಗಿದ್ದ. ಒಂದು ದಿನ ಇದ್ದಕ್ಕಿದ್ದಂತೆ ಸತ್ಯ ಹೊಳೆಯಿತು. ಮೌನ, ಕೈಮೌನ, ಮಹಾಮೌನವೇ ಶಬ್ದವಾಗಿ ಕೇಳಿಸಿತ್ತು. ಏಕಹಸ್ತದ ಅನಾಹುತ ಧ್ವನಿಯದು. ಎಲ್ಲ ಮೌನವಾದಾಗ ಕೇಳಿ ಬರುವ ರವ ಅದು. ಸಂತೋಷದಿಂದ ಗುರುವಿನ ಸಾಮೀಪ್ಯಕ್ಕೆ ಬಂದ. ಗುರು ಕುಳಿತುಕೊಂಡಿದ್ದ. ವಿದ್ವಾಂಸದ ಮುಖದ ಮೇಲೆ ಪ್ರಸನ್ನತೆ, ನಿರ್ವಿಕಲ್ಪ, ನಿರ್ವಾಣದ ಮನೋಭಾವ ಮುಖದಲ್ಲಿ ಅಭಿವ್ಯಕ್ತವಾಗಿತ್ತು. ಆವಾಗ ಗುರು ಕೇಳಿದ, ನೀನು ಒಂದು ಕೈಯಿಂದ ಚಪ್ಪಾಳೆ ಹಾಕಬಲ್ಲೆ? ವಿದ್ವಾಂಸ, ಓ ಗುರುಗಳೇ, ನಾನು ಚಪ್ಪಾಳೆ ಹಾಕುತ್ತಲೇ ಇದ್ದೇನೆ, ಕೇಳಿಸದೇನು? ಗುರು, ಧನ್ಯ, ನೀನೀಗ ನಿರ್ವಾಣ ಪಥಿಕ. ಯಾರು ನಿರ್ವಾಣ ಪಥಿಕ? ಯಾರಿಲ್ಲ. ಗುರು ನಕ್ಕ. ವಿದ್ವಾಂಸ ಶಿಷ್ಯ ನಕ್ಕ. ಸಾಕ್ಷಾತ್ಕಾರದ ಹದವಿದು. ಇಂಥ ಸೂತ್ರಗಳನ್ನು ಬಳಸಿ ಸತ್ಯವರಿಯುವುದು ಚಿಂತನ. ಕಾಣುವುದ ಕಂಡು ಕಾಣದ್ದನ್ನ ಕಾಣುವುದು, ತಿಳಿಯುವಂತಹದ ತಿಳಿದು ತಿಳಿಯದಂತಹದ ತಿಳಿಯುವುದು, ಅದು ಕಲೆ. ಅದಕ್ಕೆ ಚಿಂತನ. ಎಲ್ಲ ಕಾಲದಲ್ಲಿ ಎಲ್ಲ ವಸ್ತುಗಳಲ್ಲಿ ಕ್ರಿಯೆ ಇದೆ. ವ್ಯಕ್ತವಾಗಿಯೋ ಅವ್ಯಕ್ತವಾಗಿಯೋ, ಅಣುವಿನಲ್ಲಿ, ಆಕಾಶದಲ್ಲಿ, ಮನದೊಳಗೆ, ಮನದ ಹೊರಗೆ, ಕೆಳಗೆ, ಮೇಲೆ, ಎಲ್ಲೆಡೆ ಕ್ರಿಯೆ. ದೇವ ಶಕ್ತಿ ಪ್ರಾರಂಭಿಸಿದ ಕ್ರಿಯೆ ಅದು. ಅದು ಅದ್ಭುತ. ಅದು ಅಣುರೂಪ. ಅದು ವಿಶ್ವರೂಪ. ಕ್ರಿಯೆ ಇರುವವರೆಗೆ ವಸ್ತು. ಕ್ರಿಯೆಯಿಲ್ಲ, ವಸ್ತುವಿಲ್ಲ, ಕ್ರಿಯೆಯೇ ವಸ್ತು. ಅದರಲ್ಲಿ ಸಣ್ಣದೇನು ದೊಡ್ಡದೇನು? ಭೂಮಿ ಸಾಮಾನ್ಯ, ಆಕಾಶ ಘನ. ಇಲ್ಲಿ ಎಣ್ಣೆಯ ದೀಪ ಉರಿದರೆ ಸಾಮಾನ್ಯ, ಅಲ್ಲಿ ಸೂರ್ಯ ದೀಪ ಘನ. ಹೀಗೇನಿಲ್ಲ, ಎಲ್ಲವೂ ಅದ್ಭುತ. ಅಲ್ಲಮ ಪ್ರಭುದೇವರು ಹೇಳುತ್ತಾರೆ, ಭೂಮಿ ಆಕಾಶ ಒಂದು ಜೀವನದುದರ. ಅಲ್ಲಿಂ ಘನವೇನು ಘನವೆನ್ನದವಗೆ, ಅಲ್ಲಿಂ ಕಿರಿದೇನು ಕಿರಿದೆನ್ನದವಗೆ. ಆ ಘನವು ಮನಕ್ಕೆ ಗಮಿಸಿದರೆ ಇನ್ನು ಸರಿಯುಂಟೇ ಗುಹೇಶ್ವರ. ಇದು ಭೂಮಿ, ಇದು ಜಡ. ಅಲ್ಲಿ ಮೇಲೆ ಆಕಾಶ, ಅದು ಘನ, ಅದು ಭಗವಂತ. ಇದು ಭೂಮಿ, ಭಗವಂತ ಅಲ್ಲ, ಇದು ಸಾಮಾನ್ಯ ಜಡವಸ್ತು. ಇಲ್ಲಿ ನಡೆವ ಎಲ್ಲ ಕಾರ್ಯಗಳು ಜಡ ಕಾರ್ಯಗಳು, ಅಲ್ಲಿ ಮೇಲೆ ಭಗವಂತನ ಕಾರ್ಯಗಳು, ಅವು ದಿವ್ಯ. ಹೀಗೆ ತಿಳಿಯುವುದು ಅಲ್ಪ ಜ್ಞಾನ. ಈ ಭೂಮಿ ಆಗಲಿ ಆಕಾಶ ಆಗಲಿ ಒಂದು ಜೀವನದ ಉದರ. ಒಂದು ದೇಹ, ಎರಡು ಮುಖ. ಒಂದು ದೇಹ, ಎರಡು ಮೈ. ಆಕಾಶ ಒಂದು ಬೇರೆ, ಭೂಮಿ ಒಂದು ಬೇರೆ ಅಂತಲ್ಲ. ಅದು ಒಂದೇ ಮಹಾನ್ ವಸ್ತು, ಮೂಲ ವಸ್ತು. ದೇವ ಎರಡು, ಒಂದೇ ವಸ್ತುವಿನ ಎರಡು ಮೈಗಳು. ನಿರಾಕಾರ ಹಾಗೂ ಸಾಕಾರ ಇವೆರಡು ಸತ್ಯದ ಮೈಗಳು. ಒಂದು ದೃಷ್ಟಿಯಿಂದ ನೋಡಿದರೆ ಸಾಕಾರ, ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ನಿರಾಕಾರ. ಅಲ್ಲಿ ಘನವೇನು ಘನವೆನ್ನದವರಿಗೆ, ಕಿರಿದೆನ್ನದವರಿಗೆ ಇಲ್ಲಿ ಕಿರಿದೇನು? ಯಾವುದು ಕಿರಿದು ಇಲ್ಲಿ, ಯಾವುದು ಘನ ಅಲ್ಲಿ? ಮನುಷ್ಯ ತಿಳಿದುಕೊಂಡಾಗ ಅದು ಘನ ಅನ್ನಿಸುವುದಿಲ್ಲ, ಇದು ಕಿರಿಯ ಅನ್ನಿಸುವುದಿಲ್ಲ. ಇಲ್ಲಿ ಭೂಮಂಡಲವನ್ನು ನೋಡಿ ಅಲ್ಲಿ ಭಗವಂತನನ್ನು ಕಂಡು ಇದೆಲ್ಲ ಭಗವಂತನೇ ಎಂದು ಭಾವಿಸುತ್ತಾನೆ ಜ್ಞಾನಿ. ಆ ಘನ ಮನಕ್ಕೆ ಗಮಿಸಿದಲ್ಲಿ ಇನ್ನು ಸರಿಯೇ ಗುಹೇಶ್ವರ. Thank you friends. Thank you for watching this video. If you like this video, please like, subscribe and share my channel. Thank you.